ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹಿಂದೆ ಒಂದಿನ ನಿಮ್ಮ ಅಕ್ಕನ ಜೊತೆ ಮಾತಾಡ್ತಾ, ಅಕ್ಕ ಈ ಮನೆ ಗೋಡೆಗಳಿಗೂ ಕಿವಿದೆ ಅಂತ ಹೇಳಿದ್ರಿ, ಜ್ಞಾಪಕ ಇದೆಯಾ? ನೀವೆಂಥವ್ರು ಅಂತ ಈ ಮನೆಗೆ ಬಂದು 3 ದಿನಕ್ಕೆ ಗೊತ್ತಾಗೋದು. ನೀವು ಚಾಪೆ ಕೆಳಗೆ ನುಗ್ಗೋ ಬುದ್ಧಿವಂತೆ ಆದ್ರೆ ನಾನು ರಂಗೋಲೆ ಕೆಳಗೆ ನುಗ್ಗೋ ಬುದ್ಧಿವಂತ. ಕುಮುದ ಅವರೇ, ನಿನ್ನೆ ರಾತ್ರಿ ನೀವು ನಿಮ್ಮ ಅಣ್ಣನ ಮಗನ ಜೊತೆ ಏನೇನ್ ಮಾತಾಡಿದ್ರಿ ಎಲ್ಲಾನು ಇವ್ಯಾರ ಕೇಳಿಸ್ಕೊಂಡಿದೀನಿ. ಕಳ್ಳ ಒಂದಲ್ಲ ಒಂದಿನ ಸಿಕ್ಕಾಕೊಳ್ತಾನೆ ರಂಜಿತ್. ಹೌದು ಕುಮುದ ಅವರೇ, ಕಳ್ಳಿನೂ ಒಂದ್ ದಿವಸ ಸಿಗಾಕೊಳ್ಳೇಬೇಕಲ್ಲ. ನಮ್ ಮನೆಯಲ್ಲಿ ಬಿಟ್ಟಿ ಅನ್ನ ತಿನ್ಕೊಂಡ್ ಬಿದ್ದಿರೋ ನೀನು ಸಾಕಿದ್ ನಾ ಇದ್ದ ಹಾಗೆ. ನಾನ್ ಕಟ್ ಹಾಕಿದ ಜಾಗದಲ್ಲಿ ಬಾಲ ಆಡಿಸ್ಕೊಂಡು ಬಿದ್ದಿರ್ಬೇಕು. ಆದ್ರೆ ನಾನು ನಾಯಿ ಅಲ್ಲ, ಈ ಮನೆ ಅಳಿಯ. ಏ ರಂಜಿತ್, ಅದನ್ನ ಯಾಕೆ ತಗೊಂಡೆ? ಹೊಡಿಲಿ. ಮರ್ಯಾದೆಗೆ ಹೇಳ್ತಾ ಇದೀನಿ ನಿನ್ಗೆ, ಈ ಫೈಲ್ನ ಕೊಟ್ಬಿಡು. ಇಲ್ದೇ ಇದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಯಾಕಿಷ್ಟು ಗಾಬರಿ ಆಗ್ತಿದ್ದೀರಾ ಕುಮುದ ಅವರೇ? ಈ ಫೈಲ್ನಲ್ಲಿ ಅಂಥದ್ದೇನಿದೆ? ಮಾಡಬಾರ್ದು ತಪ್ಪು ಮಾಡಿದವರು ಏನು ಮಾಡೇ ಇಲ್ಲ ಅಂತ ತೆಪ್ಪಗೆ ನಾಟಕ ಆಡ್ತಾರೆ. ಪಾಪ ನಿಮ್ಮ ವಂಶದವ್ರಿಗೆ ನಾಟಕ ಆಡೋಕೆ ಬರಲ್ವೇ? ಅದು ನಿಮ್ಮ ಕರ್ಮ. ನೋಡಿ, ನಾನು ನಟ ಭಯಂಕರ, ಆಡದೇ ಇರೋ ಆಟ ಇಲ್ಲ, ಮಾಡದೇ ಇರೋ ಪಾತ್ರ ಇಲ್ಲ. ಆದರೂ ನನಗೊಂದು ಸಂದೇಹ ಕುಮುದ ಅವರೇ, ನಿಮಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಆದರೂ ಯಾಕೆಷ್ಟು ದುರಾಸೆ ಅಂತ ನನಗೆ ಅರ್ಥ ಆಗ್ತಿದೆ. ಕುಮುದ ಅವರೇ, ನೀವೇನು ಮಾಡ್ತಿದ್ದೀರೋ ಅದ್ರ ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಆದರೆ ನಿಮ್ಮ ಕರ್ಮ, ನೀವು ಮರಳುಗಾಡಲ್ಲಿ ನಿಂತಿದ್ದೀರಾ, ಉಪ್ಪು ತಿಂದಿದ್ದೀರಾ. ಪಶ್ಚಾತ್ತಾಪ ಪಟ್ರೆ ಬಾಯಾರಿಕೆ ನೀಗಲ್ಲ. ಚಂದು, ಮದ್ವೆಗೆ ಮುಂಚೆನೆ ಈ ಕೆಲಸ ಎಲ್ಲ ಮುಗಿಸ್ಬಿಡು. ಆಮೇಲೆ ಮದ್ವೆ ಚೌಲ್ಟ್ರಿಲು ಈ ಫೈಲ್ಗಳೆಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಡ್ಬೇಡ. ಆರಾಮಾಗಿ ಮದುವೆ ಆಗೋಣ ಅಂತಾನೆ ತಾನೆ ಈ ಕೆಲ್ಸಗಳನ್ನೆಲ್ಲ ಬೇಗ ಬೇಗ ಮಾಡ್ತಿರೋದು. ನೀನೇನ್ ಗಾಬರಿ ಆಗ್ಬೇಡ ಅಜ್ಜಿ. ಮದ್ವೆಗೆ ಇನ್ನೂ 1 ವಾರ ಇದೆ ಅನ್ನೋಷ್ಟರಲ್ಲಿ ಈ ಕೆಲ್ಸಗಳನ್ನೆಲ್ಲ ಮುಗಿಸಿ ಪ್ರಿಪೇರ್ ಆಗ್ಬಿಡು. ಜಾಣ. ಇನ್ನೇನಪ್ಪ ಮದ್ವೆ ಗಂಡು, ಕೆಲಸ ಮಾಡ್ತಿದ್ಯೋ ಇಲ್ಲ ಬರೀ ಮದ್ವೆ ಕನ್ಸ್ ಕಾಣ್ತಾ ಇದೆಯೋ? ಅಜ್ಜಿ, ಶ್ವೇತತೆಗೆ ನನ್ನ ರೇಗ್ಸದ್ ಬಿಟ್ರೆ ಬೇರೆ ಏನು ಕೆಲಸನೇ ಇಲ್ಲ ಅನ್ಸುತ್ತೆ. ಚಂದನ್, ಕುಮುದ ಅವರು ಈ ಫೈಲ್ ನಿನಗೆ ಕೊಡು ಅಂದ್ರು, ತಗೋ. ಮತ್ತೆ ನನ್ನ ರೇಗ್ಸದ್ ಕಮ್ಮಿ ಮಾಡಿ ಮಾವಂಗ್ ಸ್ವಲ್ಪ ಜ್ಯೂಸ್ ಕೊಡಿ. ಬೇಡ ಚಂದನ್, ಈಗ ತಾನೇ ಕುಡ್ದಿದ್ದೀನಿ. ಆಮೇಲೆ ಮ್ಯಾಟ್ರಿಕ್ಸ್ ಕಂಪ್ನಿಯವರು ಚೆಕ್ ಕಳಿಸಿದ್ದಾರೆ, ಬ್ಯಾಂಕ್ ಹಾಕಿದ್ದೀನಿ. 7,83,000 ಕೊಟ್ಟಿದ್ದಾರೆ, 2,18,000 ಕೊಡಬೇಕು. ವಾಹ್, ಇಟ್ಸ್ ಅ ಗುಡ್ ಡೀಲ್ ಮಾವ. ಅಂದ್ರೆ 2 ತಿಂಗಳಿಂದ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಲಾಭ ಬಂದಿದೆ ನಮ್ಮ ಕಂಪ್ನಿಗೆ ಅಲ್ವಾ ಅಜ್ಜಿ? ಮಾವ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತೀರ ಗೊತ್ತಾ? ಕಷ್ಟಪಡೋರ್ಗೆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಕೈ ಕೆಸಾದ್ರೆ ಬಾಯಿ ಮೊಸರು ಅಂತ ದೊಡ್ಡವ್ರು ಹೇಳಿಲ್ವಾ? ಶ್ವೇತತೆ, ರಂಜಿತ್ ಮಾವ ಹಗ್ಲು ರಾತ್ರಿ ನಮ್ಮ ಕಂಪ್ನಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಓಕೆ? ಚಂದನ್, ನೀನು ನನ್ನನ್ನು ಅಷ್ಟೆಲ್ಲ ಹೊಗಳ್ಬೇಡ, ನನಗೆ ಮುಜುಗರ ಆಗುತ್ತೆ. ನಾನು ನಮ್ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲ ಸಾಧ್ಯ ಆಗಿದ್ದು ನಿನ್ನಿಂದನೇ ಅಲ್ವಾ? ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಕೆಲಸ ಕೊಟ್ಟಿದ್ರಿಂದನೇ ಅಲ್ವಾ? ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದೇ ನನ್ನ ಸದ್ಯದ ಕರ್ತವ್ಯ.
ಹಲೋ ಮನೋಜ್. ಎಲ್ಲ ಕೆಲಸ ಮುಗೀತು, ಇನ್ನೇನು ಮಾಡೋಕ್ಕದೆ? ನನ್ನ ರಾಜ್ಕುಮಾರ ಯಾರಿಗೂ ಏನೂ ಕಡಿಮೆ ಇಲ್ಲ, ಸುಂದರಾಂಗ. ಅಕ್ಕ ನನಗೆ ಯಾಕೆ ಫೋನ್ ಮಾಡ್ತಾವಳೆ? ಹಲೋ, ಏನ್ ಮಾಡ್ತಿದ್ಯಾ ಚಿನ್ನು? ಕೆಲಸ ಎಲ್ಲ ಮುಗೀತು, ಈಗ ತಾನೇ ರೂಮಿಗೆ ಬಂದು ಕೂತ್ಕೊಂಡು ಇನ್ನೇನು ಮಾಡೋಕ್ಕಿದ್ಯಪ್ಪ ಅಂತ ಯೋಚನೆ ಮಾಡ್ತದೆ. ಅಷ್ಟ್ರಾಗಿ ನೀನು ಫೋನ್ ಮಾಡಿದೆ. ವೆರಿ ಗುಡ್. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಾನು ಮನೆಗೆ ಬರ್ತಾ ಇದೀನಿ, ಓಕೆನಾ? ನಿಂಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಹಂಗಂದ್ರಿ ಅವನಕ್ಕ? ಅಂದ್ರೆ ನಿನ್ ಕೈನಲ್ಲಿ ನಂಬಕ್ಕಾಗದೇ ಇರೋದು ನಿನ್ಗೇನೋ ತರ್ತಾ ಇದೀನಿ, ಅದನ್ನ ನೋಡಿ ನಿನಗೆ ಆಶ್ಚರ್ಯ ಆಗತ್ತೆ. ಓ ಹಂಗ? ಅದೇನಂತ ಹೇಳಕ್ಕ? ಇವಾಗ್ಲೇ ಹೇಳ್ಬಿಟ್ರೆ ಮಜಾ ಇರಲ್ಲ, ನಾನು ಬರೋವರೆಗೂ ತಡಿ. ಅಕ್ಕ, ನಾನು ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಏನೇ ಅದು? ನಾನು ಹೇಳೋಕ್ಕಿಲ್ಲ, ನಿನ್ನ ಮನೆಗೆ ಬಂದಾಗಲೇ ನಾನು ಹೇಳ್ತೀನಿ. ಸರಿ ಹೋಯ್ತು, ನಾನು ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಅಂದರೆ ನೀನೇ ನನಗೆ ಸರ್ಪ್ರೈಸ್ ಕೊಡ್ತೀಯಾ? ಆಯಿತು, 15 ನಿಮಿಷದಲ್ಲಿ ಮನೇಲಿ ಇರ್ತೀನಿ, ಓಕೆನಾ? ಓಕೆ ಅಕ್ಕ. ನನ್ನ ರಾಜ್ಕುಮಾರನ ಫೋಟೋ ಅಕ್ಕಂಗೆ ತೋರಿಸಿದ್ರೆ ಅಕ್ಕ ಏನು ಅನ್ಬೋದು? ತೋರ್ಸೋದ ಬೇಡವಾ? ಅಯ್ಯೋ ದೇವ್ರೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಅಕ್ಕನೂ ಈ ಊರೇ, ನನ್ನ ರಾಜ್ಕುಮಾರನೂ ಈ ಊರೇ. ನನಗೆ ಸಿಕ್ತಂಗೆ ಅಕ್ಕನಿಗೂ ಏನಾದರೂ ಸಿಕ್ಬಿಟ್ರೆ ಸುಮ್ಮನೆ ಬಿಡ್ತಾಳ, ಜಗಳಾಡಿ ಎಳ್ಕೊಂಡೆ ಬಂದ್ಬಿಡ್ತಾಳ ಅಷ್ಟೇ. ಬೇಡಪ್ಪ, ಅಕ್ಕನಿಗೆ ಈ ಫೋಟೋ ತೋರ್ಸೋದೇ ಬೇಡ. ಅಕ್ಕನಿಗೆ ನನ್ನ ಲಗ್ನ ಹೆಂಗಾಯ್ತು ಯಾಕಾಯ್ತು ಅಂತ ಗೊತ್ತಾಗೋದೇ ಬೇಡ. ಗೊತ್ತಾದರೆ ಆಗಬಾರ್ದೆಲ್ಲ ಆಗೋಯ್ತದೆ. ನಾನಿನ್ನೂ ಇವ್ರ ಋಣದಲ್ಲೇ ಇದ್ದೀನಿ. ನನ್ನಿಂದ ಯಾವ ಕಾರಣಕ್ಕೂ ಇವ್ರಿಗೆ ಯಾವ ತೊಂದರೆನೂ ಆಗಬಾರ್ದು. ತಾತಮ್ಮ ಹೇಳಿರೋದು ಅದನ್ನೇ. ತಾತಮ್ಮ, ತಾತಮ್ಮ, ಇದೇನು ಮಾಡ್ತಿದ್ದೀರಿ? ಈ ಪಾಟಿ ಒಡವೆ ಬಂಗಾರ. ತಾತಮ್ಮ, ತಾತಮ್ಮ, ಎಲ್ಲಿಂದ ಬಂತು? ಇದೆಲ್ಲ ನಮ್ಮ ತವ್ರ ಮನೆಯವ್ರು ಮಾಡಿಸ್ಕೊಟ್ಟಿದ್ದು. ಇದನ್ನೆಲ್ಲ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೆ. ನನ್ನ ಮೊಮ್ಮಗಳು ಸೀಮಂತಕ್ಕೆ ಕೊಡೋಣ ಅಂತ. ಅವಳಿಗೊಂದು ತುತ್ತು ಅನ್ನನೂ ಹಾಕಿದೆ, ಕುಡಿಯೋಕ್ಕೆ ನೀರು ಕೊಡದೆ, ಅಟ್ಟಿಯಿಂದ ಹಂಗೇ ಓಡಿಸ್ಬಿಟ್ರು ಪಾಪ ಕೇಡಿಗಳು. ಅದನ್ನ ನೆನ್ಸ್ಕೊಂಡ್ರೆ ನಂಗೆ ಏಟು ಸಂಟ ಆಗ್ತೈತೆ ಗೊತ್ತಾ ನನ್ನ ಜುಡ್ಡಿ. ತಾತಮ್ಮ, ನನ್ನ ತಂಗಿ ಲಚ್ಚಿಗೆ ಯಾರು ಏನಾರ ಕೊಡ್ಲಿ ಬಿಡ್ಲಿ, ಅದ್ಯಾರು ಅವಳಿಗೆ ಯಾವತ್ತೂ ಏನು ಕಡಿಮೆ ಮಾಡೋಕ್ಕಿಲ್ಲ. ಅವಳ ಪಾಲು ಏನು ಸಿಗಬೇಕು ಅಂತ ಅವಳು ಅಣಿಯಾಗಿ ಬರ್ದಿರ್ತದೋ ಅದು ಸಿಕ್ಕೇ ಸಿಗ್ತದೆ. ಅದನ್ನ ಯಾರು ತಪ್ಸಕ್ಕೆ ಆಯ್ಕಿಲ್ಲ. ಈ ಪಾಟಿ ಒಡವೆ ಇಷ್ಟ ದಿನ ಎಲ್ಲೋ ಸಿಟ್ಟಿದ್ದಿತ್ತಮ್ಮ. ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನಮ್ಮ ಆಗ್ಬೇಕು? ನಿನ್ ಕೇಮಿ ಎಟ್ಟಾಯ್ತೋ ಅದನ್ನ ನೋಡ್ಕೋ ಹೋಗು. ಕಾಸಿನ ಸರ ಏನ್ ಸದ್ನಕದ ಇದು? ಕೊಡಲಿ ನನ್ ಒಡವೆಗೆ ಏನಾರ ಕೈ ಹಾಕಿದ್ರೆ ಕೈ ಕತ್ತರಿಸ್ಬಿಟ್ಟದ ಹಂಗೆ. ಅದ್ಯಾಕೆ ತಾತಮ್ಮ,
ಊರವ್ರಿಗೆಲ್ಲ ಕೇಳಂಗ್ ಕಿರಿತಾ ಇದೆಯಾ? ಲೈ ನೀನೇನಂದ್ಯೆ? ಅಯ್ಯೋ ಈಟನ್ ಒಡವೆ ಎಲ್ಲಿಂದ ಬಂತು ಅಂತ ಕೇಳ್ದೆ. ಆಟಕ್ಕೆ ಈ ತಾತಮ್ಮ ಇಷ್ಟೊಂದು ಅರ್ಚಾಡ್ತಾ ಇದೆ. ನನ್ ಒಡವೆ ಕೈ ಹಾಕೋ ಅಷ್ಟು ಧೈರ್ಯ ಬಂತನಿಗೆ. ಇದೇನ್ ನಿಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದ ಇಲ್ಲ ನಿನ್ ಗಂಡ ಮಾಡಿಸ್ಕೊಟ್ಟಿದ್ದ? ಈ ಒಡವೆ ಎಲ್ಲ ನಂದು, ಇದನ್ನ ಮುಟ್ಟಕ್ಕೆ ಯಾರಿಗೂ ಹಕ್ಕಿಲ್ಲ. ನಿನ್ ಬಂಗಾರದ ಮುಖಕ್ಕೆ ಬೆಂಕಿ ಹಾಕ್ತು. ನನ್ಗೆ ನನ್ ಗಂಡ ಮಾಡ್ಕೊಟ್ಟಿದ್ ಒಡವೆನೆ ಬೇಕಾದಷ್ಟಿದೆ. ನೋಡ್ತಾತಮ್ಮ, ನಮ್ಮ ಅಪ್ಪನ ಮನೆ ಬಗ್ಗೆ ಏನಾರ ಮಾತಾಡಿದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ. ನಿನ್ ಗಂಡ ಸಂಪಾದನೆ ಮಾಡಿದ್ದನ್ನ ನಾನ್ ನೋಡಿಲ್ವಾ? ತಲೆ ಒಡೆದು ತಲೆ ಹಿಡ್ದು ಸಂಪಾದನೆ ಮಾಡೋದನ್ನ ನಾನ್ ಕಂಡಿಲ್ವಾ? ಅಲ್ಕ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರೆ ಅದು ಸಾಯೋ ತನಕ ಬರಕಿಲ್ಲ. ನಿಯತ್ತಾಗಿ ಸಂಪಾದನೆ ಮಾಡಿದ್ರೆ ಕೊನೆ ತನಕ ಬರೋದು. ನಮ್ಮಟ್ಟಿಗೆ ಶಾಪ ಹಾಕ್ಲಿಲ್ಲ ಅಂದ್ರೆ ಈ ಮುದುಕಿಗೆ ತಿಂದನ ಜೀರ್ಣ ಆಗಕ್ಕಿಲ್ಲ. ಇದು ಹೇಳಿದ್ದೆಲ್ಲ ನಿಜ ಆಗ್ಬಿಟ್ಟಿದ್ ಇನ್ನೆಷ್ಟು ಆಗ್ತಿತ್ತು. ಸುಜಾತ, ಒಳಗೋಗಿ ಕೇಮಿದ್ರ ನೋಡೋಗು. ಇದ್ರ ಬಂಗಾರನೆಲ್ಲ ತೆಗೆದು ಗಂಟು ಹಾಕಡಿ, ಸತ್ ಮೇಲೆ ಎತ್ಕೊಂಡ್ರಾಯ್ತು. ನಡಿ ಒಳಗೆ ಬರ್ಲಾ. ಇಲ್ಲ, ನಾನು ಈ ಫೋಟೋನ ಯಾರಿಗೂ ತೋರ್ಸಕ್ಕಿಲ್ಲ. ಚಿನ್ನು, ಏನೇ ಅದು ಸರ್ಪ್ರೈಸು? ಅಕ್ಕ, ಅದು ಅಕ್ಕ, ನಿಂಗೆ ಪುಳಿಯೋಗರೆ ತುಂಬ ಇಷ್ಟ ಅಲ್ವಾ? ಮಾಡಿವ್ನಿ, ತಟ್ಟೆಗೆ ಹಾಕೊಂಬರ್ಲಾ? ಪುಳಿಯೋಗ್ರೆನಾ? ವೆರಿ ಫನಿ. ಯಾಕಕ್ಕ, ನಿಂಗೆ ಪುಳಿಯೋಗರೆ ತುಂಬ ಇಷ್ಟ ಅಲ್ವಾ? ಹ್ಞೂ ಕಣೆ, ತುಂಬಾ ಇಷ್ಟ. ತುಂಬಾ ಆಶ್ಚರ್ಯ ಆಯ್ತು. ಬಾ, ನಾನೇನೋ ತಂದಿದ್ದೀನಿ. ಈ ಟಾಪ್ ಚೆನ್ನಾಗಿದ್ಯಾ? ಓ, ತುಂಬ ಚಂದಾಗದೆ. ನಿಂಗೆ ಕಲರ್ ಇಷ್ಟ ಆಯ್ತಾ? ಹ್ಮ್, ಈ ಪ್ಯಾಂಟು ತುಂಬ ಚಂದಾಗದಕ್ಕ. ಈ ಟಾಪು ಈ ಪ್ಯಾಂಟು ಕಾಂಬಿನೇಷನ್ ಚೆನ್ನಾಗಿದ್ಯಾ? ಓ, ತುಂಬ ಚಂದಾಗದೆ. ಈ ಟಾಪು ಚೆನ್ನಾಗಿದೆ ಅಕ್ಕ. ನಿಂಗೆ ಇಷ್ಟ ಆಯ್ತಾ? ಹ್ಮ್, ಕಲರು ತುಂಬ ಚೆನ್ನಾಗಿದೆ. ಇದು ನೋಡಿದು ಕುರ್ತಾ ಚೆನ್ನಾಗಿದ್ಯಾ? ತುಂಬ ಚಂದಾಗಿದೆ. ಎಲ್ಲ ಚೆನ್ನಾಗಿದೆ, ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ ಅಕ್ಕ. ಎಲ್ಲ ಚೆನ್ನಾಗಿದೆ ಅಂತ ನಿನ್ಗೆ ತಂದಿರೋದು ಅಕ್ಕ. ತಾನಾನೇ ತಂದನ್ನ